ಇದೆ ಅಲ್ಲ, ದಾಲ್ ಸಾಂಬಾರಲ್ಲ ಅಂತ ಫಸ್ಟ್ ಟೈಮ್ ಮಾಡಿದ್ದೀನಿ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈಗ ಟೈಮ್ 7:30 ಆಗಿದೆ. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಚಿಂಟು ಇನ್ನೂ ಮಲ್ಕೊಂಡಿದ್ದಾನೆ. 8 ಗಂಟೆಗೆ ನಮ್ಮ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾರಲ್ವ, ಹಾಗಾಗಿ ತಿಂಡಿ ಏನು ಮಾಡಬೇಕು ಅಂತ ತುಂಬ ಯೋಚನೆ ಮಾಡಿ ಇವತ್ತು ಬೇಗ ಪ್ರಿಪೇರ್ ಮಾಡೋದು ಉಪ್ಪಿಟ್ಟನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಉಪ್ಪಿಟ್ಟು ಮತ್ತು ಸ್ವಲ್ಪ ಚಾನ ಮಾಡಿದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮುಗ್ದೇ ಬಿಡುತ್ತಂತ ಅದನ್ನೇ ಮಾಡಬೇಕು ಅಂತ ಈಗ ಅದನ್ನು ಮಾಡಬೇಕು. ನನ್ನ ಹಸ್ಬೆಂಡಲ್ಲಿ ಬೆಡ್ಶೀಟ್ ಎಲ್ಲ ಮಾಡಿಸ್ತಿದ್ದಾರೆ. ಸೊ ಅವರು ಅದನ್ನು ಕೆಲಸ ಮಾಡ್ತಾರೆ, ನಾನು ಈ ಕೆಲಸ ಮಾಡ್ತೀನಿ ಅಡುಗೆ ಮನೆಯದು. ಇನ್ನು ಉಪ್ಪಿಟ್ಟು ರೆಡಿಯಾಗಿದೆ. ಈಗ ನಾನು ಅಡುಗೆ ಹಾಕ್ಕೊಡ್ತಾ ಇದ್ದೀನಿ. ಅಷ್ಟರಲ್ಲೇ ಚಿಂಟು ಎದ್ದ. ಉಪ್ಪಿಟ್ಟು ಮಾಡಿ ಆದಮೇಲೆ ಎದ್ದವನು. ನೀವು ಬ್ಲ್ಯಾಕ್ ಟೀ ಯಾವುದಾದ್ರೂ ಕುಡ್ತಿದ್ದೀರಾ? ನಮ್ಮ ಮನೆಯಲ್ಲಿ ಇವತ್ತು ಬ್ಲ್ಯಾಕ್ ಟೀ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸುಡ್ತೈತಿ ಚಿಂಟ. ಕರೆಂಟ್ ಬಂತು. ಹಾಯ್ ಮಾಡಿ ಒಂದು ವಿಡಿಯೋಕ್ಕಾರ. ಹಾಯ್. ನೀನೆಲ್ಲಿಗೆ ಹೋಗೋದು? ನೀನು ಬೇಡ ಬಾ. ಇಲ್ಲ ಸಾಯಂಕಾಲ ಬಿಡಪ್ಪಿ ಸಾಕು. ಅವ ಅಳ್ತಾನ, ಬಿಡು ಸಾಕು. ಡೋರಾಕ್ ಬಾಯ್. ಓಕೆ ನೀನು ಅಪ್ಪ ಇಲ್ಲಿ ಹೋದ? ಅಪ್ಪ ಹೋದ್ನ ಕೆಲ್ಸಕ್ಕೆ ಹೋದ್ನ. ಈಗ ತಿಂಡಿ ಎಲ್ಲ ಆಯಿತು, ಚಾ ಎಲ್ಲ ಕುಡಿದು ಅವರು ಕೆಲ್ಸಕ್ಕೆ ಹೋದ್ರು. ಕೆಲ್ಸಕ್ಕೆ ಹೋಗುವಾಗ ತುಂಬ ಕೂಗ್ತಾ ಇದ್ದ. ಡೈಲಿ ಹೇಗೆ ಕೂಗ್ತಾನೆ. ಅವನು ಜಾಸ್ತಿ ಅಪ್ಪನೊಟ್ಟಿಗೆ ಇರೋದು ಚಿಂಟು. ಅವನ ಅಪ್ಪ ಅಂದರೆ ತುಂಬ ಇಷ್ಟ ಅವನಿಗೆ. ನನ್ನೊಟ್ಟಿಗೆ ಈಗ ಇರ್ತಾನೆ. ಅವನಪ್ಪ ಬಂದ ಕೂಡಲೇ ನನ್ನನ್ನು ಮರ್ತೇ ಬಿಡ್ತಾನೆ. ಅವನು ಸೀದಾ ಅವನಪ್ಪನೊಟ್ಟಿಗೆ ಹೋಗುದು. ಈಗ ನಾನೇನಾದರೂ ಸ್ವಲ್ಪ ಇವನಿಗೆ ಬೈದರೆ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದೇ ಅವ್ರ ಅಪ್ಪ ಇದ್ದಾಗ ನಾನು ಬೈದರೆ ಕೂಗುದೇ ಇಲ್ಲ. ಅವನಷ್ಟಕ್ಕೆ ಅವನು ಆಟ ಆಡಿಕೊಂಡಿರ್ತಾನೆ. ಈಗ ಬೈದರೆ ಕೂಗುದೇ. ಏನ
ಬೇಕಾ? ಈಗ ಅವರು ಕೆಲ್ಸಕ್ಕೆ ಹೋಗಾಯ್ತಲ್ಲ, ಇನ್ನೂ ಒಂದು 5 ನಿಮಿಷ ಚಿಂಟೊಟ್ಟಿಗೆ ಆಟ ಆಡಿ ಅವರು ಹೋಗುವ ಮುಂಚೆನೆ ಸ್ವಲ್ಪ ಹೊತ್ತು ಇನ್ನೂ ತಿಂಡಿ ತಿಂತಾ ಇದ್ರು. ಆವಾಗ ಎದ್ದು ಅವನು ಸಹ ಸ್ವಲ್ಪ ತಿಂಡಿ ತಿಂದು ಈಗ ಅವರು ಹೋದರು. ಈಗ ನಾವು ಮನೆ ಕೆಲಸ ಮಾಡಬೇಕು. ನಿನ್ನೆ ಎಂತ ಆಯ್ತಂದರೆ, ನಿನ್ನೆ ಬಟ್ಟೆ ಇತ್ತು, ಬಟ್ಟೆ ನಾನು ಸಾಯಂಕಾಲ ತೊಳೆಯೋದಲ್ವ, ಹಾಗಾಗಿ ಬಟ್ಟೆ ತೊಳಿಲಿಕ್ಕೆ ಅಂತ ನೋಡ್ತೇನೆ ಸೋಪುಗೆಲ್ಲ ಖಾಲಿಯಾಗಿ ಹೋಗಿತ್ತು. ಮತ್ತು ಸೋಪು ಸಹ ಖಾಲಿ ಆಯಿತು ಅಂತ ನಿನ್ನೆ ಬಟ್ಟೆ ಸಹ ಹಾಗೆ ಉಂಟು. ನಿನ್ನೆ ಮತ್ತು ಸಾಯಂಕಾಲ ಹೇಳಿದ ಮೇಲೆ ತಗೊಂಡು ಬಂದರು. ಮತ್ತು ಇವತ್ತು ನಿನ್ನೆದು ಬಟ್ಟೆ ಇವತ್ತಿದು ಬಟ್ಟೆ ಎರಡು ದಿನದ ಬಟ್ಟೆ ಇವತ್ತು ಉಂಟು. ಅಪ್ಪ 2 ದಿನದ ಬಟ್ಟೆ ತೊಳಿಬೇಕಾದ್ರೆ ಒಂದು ಸುಸ್ತಾಗಿರುತ್ತೆ. ಇವನದೇ 2 ಚಡ್ಡಿ ಇರ್ತದೆ. ಚಿಂಟು ರಾತ್ರಿ ಎಂತಾದ್ರೂ ಸ್ಪೆಷಲ್ ಮಾಡುವ ಅಂತ ಅನ್ಕೊಂಡಿದ್ದೀನಿ. ಅಂದರೆ ಈಗ ಮಧ್ಯಾಹ್ನ ಅವ್ರು ಊಟಕ್ಕೆ ಬರಲ್ಲ ಅಲ್ವಾ, ಹಾಗಾಗಿ ಮಧ್ಯಾಹ್ನ ಏನಾದರೂ ನಾನೇ ಸ್ವಲ್ಪ ಪುಳಿಯೋಗರೆ ಈ ಥರ ಎಂತಾದರೂ ಸಣ್ಣದು ಎಂತಾದ್ರು ಮಾಡ್ಕೊಂಡು ತಿಂದು, ಮತ್ತು ರಾತ್ರಿ ಆದರೆ ಅವ್ರು ಸಹ ಇರ್ತಾರಲ್ವ ಅಂತ ರಾತ್ರಿನೇ ಎಂತಾದರೂ ಸ್ಪೆಷಲ್ ಮಾಡ್ತೀನಿ ಅಷ್ಟೇ. ಈಗ ಇನ್ನು ಪಾತ್ರೆ ತೊಳಿಬೇಕು. ಪಾತ್ರೆ ತೊಳೆದು ಬಟ್ಟೆ ತೊಳೆದು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಅದು ತೊಳೆಯೋದು ಇದು ತೊಳೆಯೋದು. ಮತ್ತು ಅವ್ರು ಬಂದಮೇಲೆ ಬಯಸ್ಕೊಳ್ಬೇಕು. ಎಂತ ಒಂದು ಬಟ್ಟೆ ತೊಳಿಲಿಕ್ಕಾಗಲಿಲ್ಲ ನಿಮಗೆ, ಅದಾಗಲಿಲ್ಲ ಇದಾಗಲಿಲ್ಲ, ಬರೀ ಇದೆ. ಚಿಂಟು ಮ್ಯಾಂಗೋ ಯಾವ್ದು ತಿಪ್ಪಿದ್ರಕ್ಕ? ಮ್ಯಾಂಗೋ ಯಾವ್ದಿದು? ಮ್ಯಾಂಗೋ ಇದು ಮ್ಯಾಂಗೋ. ನಿಂಗಿನ್ನೂ ಗೊತ್ತಾಗಿಸ್ಲಿರು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಇದು ಮ್ಯಾಂಗೋ, ಮಾವಿನ ಹಣ್ಣು, ಇದು ಸೀತಾಫಲ. ಇಲ್ಲಿ ನೋಡು, ಕ್ಯಾಮ್ರಾ ನೋಡ್ಬೇಡಿ, ಇಲ್ಲಿ ನೋಡು. ಇದೇನ? ಇಲ್ಲಿ ನೋಡಪ್ಪ, ಸೀತಾಫಲ. ಚಿಂಟ, ಇದು ಸೀತಾಫಲ. ಇದು ಸೀತಾಫಲ, ಇದು ಮಾವಿನ ಹಣ್ಣು. ಇಲ್ಲಿ ನೋಡು, ಇದೇನ? ಮಾವಿನ ಹಣ್ಣು. ಇದು ದ್ರಾಕ್ಷಿ. ಇದೇನು? ದ್ರಾಕ್ಷಿ. ಇದೇನು? ಬನಾನಾ, ಬಾಳೆಹಣ್ಣು. ಇದ್ರಾಗ ಬಾಳೆಹಣ್ಣು ಯಾವುದು? ಬಾಳೆಹಣ್ಣು ಯಾವುದು? ಅದನ್ನ. ದ್ರಾಕ್ಷಿ ಯಾವುದು? ದ್ರಾಕ್ಷಿ ಯಾವುದು? ದ್ರಾಕ್ಷಿ ಅಂಜನ. ಅದು ದ್ರಾಕ್ಷಿ ಯಾವ್ದು ಇದ್ರಾಗ? ದ್ರಾಕ್ಷಿ. ಇದನ್ನು ಗುಡ್ ಬಾಯ್. ಸೀತಾಫಲ ಚಿಂಟು, ಸೀತಾಫಲ. ನೋ ವೇ. ನಿಮ್ಗೆ ಯಾಕೆ ಬೇಕದು? ಸೀತಾಫಲ. ಓಯ್, ಸೀತಾಫಲ ಯಾವುದು? ಚಿಂಟು, ಸೀತಾಫಲ. ಅದನ್ನು ದ್ರಾಕ್ಷಿ ಎಸ್. ಪೈನಾಪಲ್. ಅದು ಬಾಳೆಹಣ್ಣು. ಇದೇನ? ಬಾಳೆಹಣ್ಣು. ಇದು ಪೈನಾಪಲ್.
ಪೈನಾಪಲ್ ಪೈನಾಪಲ್ ಅವ್ರಿಗೇನು ಗೊತ್ತಾಗಲ್ಲ ಈಗ. ಸುಮ್ಮನೆ ಹಾಗೆ ಈಗಲಿಂದನೇ ಸ್ವಲ್ಪ ಇದು ಇದು ಅಂತ ಪರಿಚಯ ಮಾಡಿಸುವ ಅಂತ ಸುಳ್ಳಿ ಜಾತ್ರೆಯಲ್ಲಿ ತಗೊಂಡಿದ್ದೆ. ಅವನೇ ನಿಜವಾಗ್ಲೂ ಗೆಸ್ ಮಾಡಿದ್ನ ಅಥವಾ ಏನೋ ಸುಮ್ಮನೆ ಗೊತ್ತಿರ್ತಾರೆ ಅಷ್ಟೇ. ಈಗ ಮಕ್ಕಳು ಇನ್ನೋರಿಗೆ ಗೊತ್ತಾಗಲ್ಲ, ನಾನು ಸುಮ್ಮನೆ ಆಗಿ ಗೆಸ್ ಮಾಡಿಸಿದಷ್ಟೇ. ಇಷ್ಟೊತ್ತು ಚಿಂಟು ಜೊತೆ ಆಟ ಆಡಿ ಈಗ ಮಲಗಿಸಿದ್ದೀನಿ. ಹೆಂಗೋ ಚಿಂಟುನ ಸ್ವಲ್ಪ ಮಲಗಿಸಿದೆ, ಅವನು ಬೇಗ ಎದ್ಬಿಡ್ತಾನೆ. ಅಷ್ಟರೊಳಗಡೆ ನಾನು ಏನಾದರೂ ಎಲ್ಲ ಕೆಲಸನ ಮುಗಿಸ್ಬೇಕೀಗ. ಹಾಗಾಗಿ ಈಗ ಅವನನ್ನು ಮಲಗಿಸ್ತೇನೆ. ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು. ಏನಾದರೂ ಸ್ವಲ್ಪ ಸೌಂಡ್ ಆದ ತಕ್ಷಣ ಎದ್ದು ಬಂದುಬಿಡ್ತಾನೆ. ನಾನು ಎಲ್ಲಿ ಇರ್ತೀನಿ ಅಲ್ಲಿಗೆ ಓಡ್ಕೊಂಡು ಬಂದುಬಿಡ್ತಾನೆ. ಇಲ್ಲಾಂದರೆ ಅಲ್ಲೇ ನಿಂತ್ಕೊಳ್ತಾನೆ. ನಿದ್ದೆಗಣ್ಣಲ್ಲೇ ಎದ್ದು ನಿಂತ್ಕೊಂಡು ಅಲ್ಲೇ ಅಳೋದು ಆ ಥರ ಮಾಡ್ತಿರ್ತಾನೆ. ಸೊ ನಾನೀಗ ಕೆಲಸ ಮಾಡಬೇಕು. ಕೆಲಸ ಎಲ್ಲ ಮಾಡಿ ಆದಮೇಲೆ ಸಿಗ್ತೀವಿ. ಅರ್ಧ ತೊಳ್ದೀನಿ, ಇನ್ನೂ ಸ್ವಲ್ಪ ಉಂಟು. ಅರ್ಧ ತೊಳೆದಷ್ಟೇ ಒಣಗಾಕಿದ್ದೇನೆ. ಮತ್ತು ಅವನ ಹತ್ರ ಒಣಗಾಕೋಕ್ಕಾಗಲ್ಲ ಅಂತ ಅರ್ಧ ತೊಳೆದು ಒಣಗಾಕ್ದೆ. ಈಗ ಇನ್ನೂ ಸ್ವಲ್ಪ ಉಂಟು. ಅವನಿನ್ನೂ ಮಲಗಿದ್ದಾನೆ. ಈಗೆದ್ದಿ? ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಆಗೈತಿ. ಚಿಂಟು ಚಿಂಟು ಹಾಯ್ 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 ಹಾಯ್. ಈಗ ಎದ್ದಿದ್ದಾನೆ. ನಂದು ಬಟ್ಟೆ ತೊಳೆದಾಯ್ತು, ಇನ್ನು ಪಾತ್ರೆ ಅಷ್ಟೇ ಬಾಕಿ. ಕಸನೂ ಗುಡಿಸಾಯ್ತು. ಇಷ್ಟು ಕೆಲಸ ಮಾಡಿ ಇಷ್ಟು ಅಲ್ಲ 2 ಕೆಲಸ ಮಾಡಿದೆ. ಇಷ್ಟು ಸಹ ಮಾಡಲಿಕ್ಕೆ ಬಿಡ್ತಿರ್ಲಿಲ್ಲ. ಅರ್ಧದಲ್ಲೇ ಸೌಂಡ್ ಆದ ತಕ್ಷಣ ಎದ್ದು ಓಡಿ ಬರ್ತಿದ್ದ. ಪುಣ್ಯ ನಂದಿವತ್ತು ಅಲ್ವಾ? ಅವನಿಗೆ ಇನ್ನೂ ನಿದ್ದೆ ಇತ್ತು, ವಾಪಸ್ ಮಲಗ್ತಾ ಇದ್ದ. ಹಾಗೆ ಅವನನ್ನು ವಾಪಸ್ ಮಲಗಿಸ್ತಿದ್ದೆ ನಾನು. ಅವ್ನು ಮಲಗ್ದ ಅಂತ ನಾನು ಹೋಗಿ ಪಾತ್ರೆ ತೊಳಿತಾ ಇದ್ದೆ. ಸೀದಾ ಎದ್ದು ಅಲ್ಲಿಗೆ ಓಡಿ ಬಂದಿದ್ದಾನೆ. ಮತ್ತು ಅಲ್ಲೇ ಕರ್ಕೊಂಡು ಎಲ್ಲ ಪಾತ್ರೆನೂ ತೊಳೆದು ಅಲ್ಲೇ ಸ್ನಾನ ಮಾಡಿ ಆಮೇಲೆ ಈಗ ಪೂಜೆ ಮಾಡ್ತಾ ಇದ್ದೀನಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ನನ್ನ ಹಸ್ಬೆಂಡು ಒಂದು 7:30-8 ಗಂಟೆಗೆ ಬರ್ತಾರೆ. ಈಗ ಎಲ್ಲ ನಾನು ಮಧ್ಯಾಹ್ನ ಇಂಥ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ. ಮಧ್ಯಾಹ್ನ ಇವನ ಜೊತೆಗೆ ಸುಮ್ಮನೆ ಆಟ ಆಡಿಕೊಂಡು ಅದು ಇದು ಮಾಡ್ತಾ ಸುಮ್ಮನೆ ಟೈಮ್ ಪಾಸ್ ಮಾಡಿದೆ. ಈಗ ಬಂದು 7 ಗಂಟೆ ಆಗಿದೆ ಅಂತ ಹೇಳಿದೆ ನಾನು. ಏನಾದರೂ ಸ್ಪೆಷಲ್ ಮಾಡುವ ಅಂತ ಅವ್ರಿಗೆ ಗೀ ರೈಸ್ ಮತ್ತು ದಾಲ್ ಮಾಡ್ತಾಯಿದ್ದೀನಿ. ಅವ್ರು ಬಂದ ಮೇಲೆ ಕೇಳ್ತೀನಿ, ನಿಮಗೇನಾದರೂ ಚಾಲೆಂಜ್ ಮಾಡಿ ತಿನ್ನುವ ಅಂತ ಕೇಳ್ತೀನಿ. ಅವರು ಹ್ಞೂ ಅಂತ ಹೇಳಿದರೆ ಚಾಲೆಂಜ್ ಮಾಡಿ ತಿನ್ನೋದೊಂದು ನಿಮಗೆ ಅದನ್ನು ವಿಡಿಯೋ ಮಾಡ್ತೀವಿ. ಅವರು ಒಪ್ಕೊಳ್ಳಲ್ಲ, ಆದರೂ ಟ್ರೈ ಮಾಡ್ತೀನಿ. ಚಾಲೆಂಜ್ ಮಾಡುವ ಅಂತ ಕೇಳ್ತೀನಿ. ಕೇಳಿದ ಮೇಲೆ ಒಪ್ಕೊಂಡ್ರೆ ಚಾಲೆಂಜ್ ಮಾಡ್ತೀವಿ. ಸೊ ಈಗ ಆಗ ಪಾತ್ರೆ ಎಲ್ಲ ತೊಳೆದಿದ್ದೆ ಅಲ್ವಾ, ಈಗ ಅದನ್ನೆಲ್ಲ ಜೋಡಿಸ್ಕೊಳ್ಬೇಕು. ಹಾಯ್ ಹಾಯ್ ಹಾಯ್. ನಿಮ್ದು ಗೊತ್ತಿದೆ ಮುಚ್ಕೊಂಡ್ರು. ಎಲ್ಲಿಗತ್ತತಿ ಯಪ್ಪ
A few moments later. ಸೊ ಈಗ ನನ್ನ ಹಸ್ಬೆಂಡ್ ಬಂದರು, ಚಿಂಟುನ ಅವರೇ ಕರ್ಕೊಂಡಿದ್ದಾರೆ. ಈಗ ಫಸ್ಟ್ ಗೀ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಗೀ ರೈಸ್ ಮಾಡೋಕ್ಕೆ ನಾನು ಒಂದು ಪಾತ್ರೆನ ಇಟ್ಟು ನಾನಿಲ್ಲಿ ಎರಡು ಇಷ್ಟು ತಗೊಂಡಿದ್ದೀನಿ. ಒಂದು ಚಕ್ಕೆ, 2 ಲವಂಗ ಮತ್ತು ಒಂದು ಏಲಕ್ಕಿನ ತಗೊಂಡಿದ್ದೀನಿ. ನೋಡಿ, ಇಷ್ಟು ನಾನು ತಗೊಂಡಿದ್ದೀನಿ. ಇದಕ್ಕೀಗ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಬೇಕು ಫಸ್ಟಿಗೆ. ಈಗ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ಬೇಕು. ಅದು ಹಾಕಿ ಆದಮೇಲೆ ನಾನಿಲ್ಲಿ 2 ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಗೀ ರೈಸ್ಗೆ ಮತ್ತು ಅರ್ಧ ದಾಲ್ ಮಾಡಲಿಕ್ಕೆ. ಸೊ ಎಣ್ಣೆ ಬಿಸಿ ಆದಾಗ ಇದು ಒಂಥರ ಕಪ್ಪಾಗೋ ತನಕ ಬಿಸಿ ಮಾಡಬೇಕು. ಏಲಕ್ಕಿನ ನಾನು ಜಜ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಕಪ್ಪಾಗಬೇಕು, ಇನ್ನೂ ಕಪ್ಪಾಗಬೇಕು. ಈಗ ಸ್ವಲ್ಪ ಕೆಂಪಾಗಿದೆ. ನಾನು ಈಗ ಇದನ್ನು ಹಾಕ್ತೇನೆ, 2 ಎಲೆನ. ಎರಡು ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತಗೊಳ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 2 ಗ್ಲಾಸ್ ಸೋನಾ ಮಸೂರಿ ಅಕ್ಕಿ. ಕೆಂಪಾಗ್ತದೆ, ಕೆಂಪಾಗಿದೆ. ಈಗ ನಾನು ಇದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿನ ನಾನು ತೊಳೆದು ಇಟ್ಕೊಂಡೆ. ಈಗ ಇದಕ್ಕೆ ಅಕ್ಕಿ ಹಾಕ್ಕೊಳ್ತೀನಿ. ಅಕ್ಕಿ ಹಾಕ್ಕೊಂಡು ಒಂದು 10 ನಿಮಿಷ ನಾನು ಮಿಕ್ಸ್ ಮಾಡ್ತೀನಿ. ನಾನು 2 ಗ್ಲಾಸ್ ಅಕ್ಕಿ ಹಾಕಿದ್ದೆ. ನಾನೀಗ ಅದಕ್ಕಿಂತ ದೊಡ್ಡ ಗ್ಲಾಸಲ್ಲಿ 3 ಗ್ಲಾಸ್ ನೀರು ಹಾಕ್ತೀನಿ, ಅಂದರೆ ಕರೆಕ್ಟ್ ಆಗ್ತದೆ. ಸೊ ಕರೆಕ್ಟ್ 3 ಗ್ಲಾಸ್ ಹಾಕಿದ್ದೀನಿ. ಇದನ್ನು ಕುಕ್ಕರಲ್ಲಿ ಸಹ ಮಾಡ್ಬೋದು. ಇದು ನಾವು ಅನ್ನ ಹೇಗೆ ಮಾಡ್ತೀವಿ ಹಾಗೆ ಮಾಡಿದರೆ ಆಯಿತು, ತುಂಬ ಟೇಸ್ಟ್ ಆಗ್ತದೆ, ಚೆಂದ ಆಗ್ತದೆ. ಇದಕ್ಕೆ ಅದೆಂಥ ಮೊಸರು ಬಜ್ಜಿ ಮಾಡ್ತಾರಲ್ಲ, ಅದು ಮಾಡಿದರೆ ಇನ್ನೂ ಸಹ ಚೆಂದ ಆಗ್ತದೆ ಇದರಲ್ಲಿ ಕಾಂಬಿನೇಷನ್. ನಾನು ಮೊಸರು ಹೇಳಿದ್ದೆ, ಆದರೆ ಅವ್ರು ತರಲಿಲ್ಲ. ಹಾಗಾಗಿ ನಾನು ಆಗಲೇ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಫುಲ್ಲು ಸಾಫ್ಟ್ ಆಗಬೇಕು, ಆ ಥರ ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೇನೆ. ಹಾಗೆ ಆಗ ತೋರಿಸಿದ್ನಲ್ಲ, ಒಂದು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ. ಈಗ 2 ಟೊಮೆಟೊನ ಕಟ್ ಮಾಡಿ ಇಟ್ಕೊಳ್ಬೇಕು. ನಾನೀಗ ಟೊಮೆಟೊನ ಕಟ್ ಮಾಡ್ತೀನಿ. ಕಟ್ ಮಾಡಿದಾಯಿತು. ನಾನೀಗ ದಾಲ್ ಮಾಡೋದನ್ನು ಇದರಲ್ಲಿ ಹಾಕಲ್ಲ, ಯಾಕಂದರೆ ಅದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಅದೇನು ಈಗ ಹಾಕೋದು ಬೇಡ ಅಂತ ಅನಿಸ್ತು, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ ನಾನು. ದಾಲ್ ಇಲ್ಲಿ ಕುದೀತಾ ಇದೆ. ಈ ಕಡೆ ಅನ್ನ ನೋಡೋಣ ಹೇಗೆ ಬಂದಿದೆ ಅಂತ. ವಾ, ಉದುರುದ್ರಾಗಿ ಬಂದರೆ ಚೆಂದ ಆಗ್ತದೆ. ನೋಡಿ, ಒಂಥರ ಘಮ ಘಮ ಅಂತ ಬರ್ತಾ ಉಂಟು. ನೀವು ಸಹ ಮನೇಲಿ ಟ್ರೈ ಮಾಡಿ, ಚೆಂದ ಆಗ್ತದೆ, ಟೇಸ್ಟ್ ಚೆಂದ ಉಂಟು.
ಸೊ ನೋಡಿ ಗೈಸ್ ಹೇಗಿದೆ. ಈಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ನಾನು ಸಹ ಫಸ್ಟ್ ಟೈಮ್ ಮಾಡಿದ್ದೀನಿ. ಚಿಟ್ಟು ಊದು, ಬಿಸಿ ಊದು. ನನ್ನ ಹಸ್ಬೆಂಡ್ನ ಕೇಳಿದೆ ಚಾಲೆಂಜ್ ಮಾಡೋದು ಎಂತ ಅಂತ, ಆದರೆ ಅವರು ಬೇಡ ಅಂತ ಹೇಳಿದರು. ಪಾಪ ಸುಸ್ತಾಗಿ ಬಂದಿದ್ದಾರೆ ಅಂತ ನಾನು ಸಹ ಬಿಟ್ಟೆ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕರೆ ಮಾಡ್ತೀವಿ. ಫಸ್ಟ್ ಚಿಂಟುಗೆ ತಿನ್ಸಲ್ಲ ಟೇಸ್ಟ್ ಅವನು ಹೇಳಿ. ಚಿಂಟಲ್ಲಿ ಹಾಯ್ ಮಾಡು. ಚಿಂಟು ಅಲ್ಲಿ 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 ನೋಡಪ್ಪ. ಹಾಯ್. ಈಗಲೇ ತಿನ್ಬೇಕು ಅಂತ ಆಗ್ತದೆ, ಆದರೆ ಅವರನ್ನು ಬಿಟ್ಟು ತಿನ್ಲಿಕ್ಕೆ ಆಗೋದಿಲ್ಲಲ್ಲ. ನಾನು ಸುಮ್ಮನೆ ವೀಡಿಯೋಗೋಸ್ಕರ ಈಗ ನಾನು ಒಬ್ಬಳೇ ಕೂತಿರೋದು. ಸೊ ವಿಡಿಯೋನ ಯಾರೆಲ್ಲ ಎಂಡ್ ತನಕ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಎಂಡ್ ತನಕ ನೋಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಯಾವ ವಿಡಿಯೋ ಬೇಕು ಅಂತಲೂ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ನ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ನಮ್ಮ ವೀಡಿಯೋಸ್ನ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಸಿ ಯು ದ ನೆಕ್ಸ್ಟ್ ವ್ಲಾಗ್. ಬಾಯ್.